ಸಿನಿಮಾ ನಟನ ಜೊತೆ ಸೇರ್ಕೊಂಡು ಕೋಟಿ ಕೋಟಿ ವಂಚಿಸಿದ್ರ ಈ ದಂಪತಿ. ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಹಾಗೂ ಹರೀಶ್ ಕೆ ದಂಪತಿಯಿಂದ ವಂಚನೆಯ ಆರೋಪ ಕೇಳಿಬಂದಿದೆ. ಚಿನ್ನದಂಗಡಿ ಮಾಲೀಕರಾದ ವನಿತಾ ಎಸ್ ಐತಾಲ್ ಎಂಬುವರಿಗೆ ಇವರು ವಂಚನೆ ಮಾಡಿದ್ದಾರೆ ಅಂತ ಗಂಭೀರ ಆರೋಪ. ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಹಾಗೂ ಹರೀಶ್ ಕೆ ಈ ದಂಪತಿ ಏನಿದ್ದಾರೆ, ಚಿನ್ನದಂಗಡಿ ಮಾಲೀಕರಾಗಿರುವಂತ ವನಿತಾ ಎಸ್ ಐತಾಲ್ ಇವರಿಗೆ ವಂಚನೆ ಮಾಡಿದ್ದಾರೆ ಅಂತ ವಾರಾಹಿ ವಾಯ್ಸ್ ಆಫ್ ಗೋಲ್ಡ್ ಚಿನ್ನದ ಅಂಗಡಿ ಓನರ್ಗೆ ಮೋಸ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಕೇಳಿಬಂದಿದೆ. ಹಂತ ಹಂತವಾಗಿ 14 ಕೆಜಿ 600 ಗ್ರಾಂ ಚಿನ್ನಾಭರಣದ ವಂಚನೆ ಆಗುತ್ತಿದೆ. ನಾನು ಡಿಕೆ ಸುರೇಶ್ ತಂಗಿ ಅಂತ ನಂಬಿಸಿ ಕೋಟಿ ಕೋಟಿ ದೋಖಾ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಇದೆ. ಚಿನ್ನದ ಅಂಗಡಿ ಮಾಲೀಕರಿಗೆ ಒಟ್ಟು 9.82 ಕೋಟಿ ವಂಚನೆ ಆಗಿರೋದು ಜೊತೆಗೆ ಚಿನ್ನಾಭರಣದ ವಂಚನೆ ಕೂಡ ಆಗಿದೆ. ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. 2023ರಿಂದ 2024 ಏಪ್ರಿಲ್ ವರೆಗೂ ಕೂಡ ಹಂತ ಹಂತವಾಗಿ ಚಿನ್ನ ಪಡ್ಕೊಂಡಿದ್ರು ಐಶ್ವರ್ಯ ಅಲಿಯಾಸ್ ನವ್ಯಶ್ರೀ. ನನಗೆ ಅನೇಕ ರಾಜಕೀಯ ವ್ಯಕ್ತಿಗಳ ಸಂಪರ್ಕ ಇದೆ, ಜೊತೆಗೆ ಡಿಕೆ ಸುರೇಶ್ ಅವರ ತಂಗಿ ನಾನು ಅಂತ ಹೇಳ್ಕೊಂಡು ಈ ರೀತಿ ಮೋಸ ಮಾಡಿರೋದು ಬೆಳಕಿಗೆ ಬಂದಿದೆ. ಹೀಗಂತ ದೋಖಾ ಎಸಗಿರೋದಕ್ಕೆ ಈಗ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಹಾಕಿದ್ದಾರೆ. ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಇವರಿಬ್ಬರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದ್ದು ಪೊಲೀಸರಿಗೆ ಎಫ್ಐಆರ್ ದಾಖಲು ಮಾಡಿಕೊಂಡು ತನಿಖೆ ಕೂಡ ಶುರು ಮಾಡಿದ್ದಾರೆ. 2023ರಿಂದ 2024 ಏಪ್ರಿಲ್ ವರೆಗೂ ಕೂಡ ಅಂದರೆ ಸತತ 1 ವರ್ಷದಿಂದ ಕೂಡ ಈ ರೀತಿಯಾಗಿ ಚಿನ್ನಾಭರಣ ಪಡ್ಕೊಂಡಿರೋದು, ಜೊತೆಗೆ ದುಡ್ಡು ಇದೆಲ್ಲವೂ ಕೂಡ ವಂಚನೆ ಆಗಿರುವಂಥ ಗಂಭೀರ ಆರೋಪ ಇದೆ. 9.82 ಕೋಟಿ ರೂಪಾಯಿ ಹಣವನ್ನು ವಂಚಿಸಿದ್ದಾರೆ, ಚಿನ್ನ ಪಡ್ಕೊಂಡಿದ್ದಾರೆ, ದುಡ್ಡು ಕೊಟ್ಟಿಲ್ಲ ಅನ್ನುವಂಥ ಆರೋಪ ಇದೆ. ಇವರಿಬ್ಬರು ಕೂಡ ಈ ರೀತಿಯಾಗಿ ವಂಚಿಸಿದ್ದಾರಂತೆ ಚಿನ್ನದ ಅಂಗಡಿ ಮಾಲೀಕರಿಗೆ. ಹೀಗಾಗಿ ಇವರ ವಿರುದ್ಧ ಈಗ ಕಂಪ್ಲೇಂಟ್ ದಾಖಲಾಗಿದೆ. ನಿಜಾನ ಇದೆಲ್ಲವೂ ಕೂಡ ಗೊತ್ತಾಗಬೇಕಂದ್ರೆ ತನಿಖೆ ನಂತರನೇ ಗೊತ್ತಾಗಬೇಕಿದೆ. ಹಣ ವಾಪಸ್ ಕೇಳಿದಾಗ ಬಠಾ ಬಯಲಾಯಿತು ಈ ವಂಚಕರ ಮುಖವಾಡ. ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಹಾಗಾದ್ರೆ ನಟ ಧರ್ಮೇಂದ್ರ. ವಂಚಕ ದಂಪತಿಗೆ ಸಾಥ್ ನೀಡಿದ್ರ ಸ್ಯಾಂಡಲ್ವುಡ್ ನಟ. ಡಿಕೆ ಸುರೇಶ್ ಧ್ವನಿಯಲ್ಲಿ ನಟ ಧರ್ಮ ಮಾತನಾಡಿರುವಂತ ಗಂಭೀರ ಆರೋಪ ಇದೆ. ಅಂದ್ರೆ ನನ್ನ ತಂಗಿ ಇವ್ರಿಗೆ ಹಣ ಕೊಡಿ ಅಥವಾ ಚಿನ್ನ ಕೊಡಿ ಅಂತ ಹಣ ಕೊಡದೆ ಆಟ ಆಡಿಸಿದಾಗ ಆರೋಪಿಗಳ ಮೇಲೆ ಅನುಮಾನ ಬಂದಿದೆ. ನಂತರ ಮೋಸ ಹೋಗಿರೋದು ಗೊತ್ತಾಗಿ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ವನಿತಾ. ಚಿನ್ನದ ಅಂಗಡಿ ಮಾಲೀಕರು ಇವರು ವನಿತಾ. ಅಷ್ಟು ಚಿನ್ನ ಕೊಡಿ ಇಷ್ಟು ಚಿನ್ನ ಕೊಡಿ ಅಂತ ಖರೀದಿ ಮಾಡಿರ್ತಾರೆ. ಅಂದ್ರೆ ಈ ದುಡ್ಡನ್ನ ಕೊಟ್ಟಿರಲ್ಲ, ಕೊಡ್ತೀವಿ ಅಂತ ಹೇಳಿರ್ತಾರೆ. ಕೊಡಿ ಅಂತ ಕೇಳಿದಂತ ಸಂದರ್ಭದಲ್ಲಿ ನಾನು ಡಿಕೆ ಸುರೇಶ್ ಅಂತೇಳಿ ನಟ ಧರ್ಮೇಂದ್ರ ಏನಿದ್ದಾರೆ ಅವರು ಕಾಲ್ ಮಾಡಿ ಮಾತನಾಡಿದ್ದಾರೆ ಅಂತ ಗಂಭೀರ ಆರೋಪ ಧರ್ಮೇಂದ್ರ ಅವರ ವಿರುದ್ಧ ಇದೆ. ಜೊತೆಗೆ ಈಕೆ ಕೂಡ ಏನಿದ್ದಾಳೆ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ, ಇವರು ಕೂಡ ಇದೇ ರೀತಿಯಾಗಿ ನಾನು ಡಿಕೆ ಸುರೇಶ್ ತಂಗಿ ಅಂತ ಮೋಸ ಮಾಡಿದ್ದಾರಂತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಐಶ್ವರ್ಯ ಮತ್ತು ಧರ್ಮೇಂದ್ರ ಇಬ್ರು ಕೂಡ ಚಿನ್ನದಂಗಡಿ ಮಾಲೀಕರಿಗೆ ಮೋಸ ಮಾಡಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಇದೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಏನಿದು ಪ್ರಕರಣ ಅಂತ? ಏನು ಈಗಾಗಲೇ ನಾವು ಒಂದು ಪ್ರಕರಣ ನೋಡ್ತೀವಿ. ಒತ್ತು ಪ್ರಕಾಶ್ ಅವರ ಹೆಸರಿನಲ್ಲಿ ಚಿನ್ನಾಭರಣವನ್ನ ತೆಗೆದುಕೊಂಡು ಶ್ವೇತಾ ಗೌಡ ಎಂಬರು ಬಂಧನ ಆಗಿರುವಂತದ್ದು. ಅದರ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಏನು ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಎಂಬಾಕೆ, ಈಕೆ ವಾಹಿರಾ ಗೋಲ್ಡ್ ಏನಿದೆ ಅವರ ಬಳಿಯಿಂದ ಒಂದಿಷ್ಟು ಚಿನ್ನಾಭರಣಗಳನ್ನು ತೆಗೆದುಕೊಂಡು ವಂಚನೆ ಮಾಡಿರುವಂತದ್ದು. ಆ ರೀತಿಯಾಗಿ ವಂಚನೆ ಮಾಡ್ಲಿಕ್ಕೆ ಡಿಕೆ ಮಾಜಿ ಸಂಸದರಾಗಿರುವ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸ್ಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸೊ ಈ ಬಗ್ಗೆ ಚಂದ್ರ ಲೇಔಟ್ಗೆ ದೂರನ್ನ ಕೊಟ್ಟಿರುವಂತದ್ದು. ದೂರಿನಲ್ಲಿ ಅವರು ಉಲ್ಲೇಖ ಮಾಡಿರುವಂತದ್ದು ಏನು 2023ರಿಂದ 2024 ಸುಮಾರು 14 ಕೆಜಿಗೂ ಹೆಚ್ಚು ಚಿನ್ನಾಭರಣದ ವಹಿವಾಟು ನಡೆದಿದೆ. ಅದನ್ನು ತೆಗೆದುಕೊಂಡು ಹೋಗಿರುವಂತದ್ದು. ಈ ಸಂಬಂಧ ಅವರು ನಮಗೆ ಸುಮಾರು 8ರಿಂದ 9 ಕೋಟಿಯಷ್ಟು ಹಣವನ್ನು ಕೊಡ್ಬೇಕು. ಇದನ್ನ ಕೇಳಿದಾಗೆಲ್ಲ ಅದಕ್ಕೆ ಸಮಯಾವಕಾಶವನ್ನ ಕೊಡ್ತಾ ಇದ್ರು. ನಾವು ಅದನ್ನ ನಂಬಿ ಕಳಿಸ್ಕೊಟ್ಟಿದ್ವಿ. ಹಿಂದೆ ಒಂದ್ಸಲ ಇದೇ ರೀತಿಯಾಗಿ ನಾವು ಹಣವನ್ನು ಕೇಳಿದಾಗ ಅವ್ರಿಗೆ ಇದನ್ನ ದೂರನ್ನ ಕೊಡ್ತೀವಿ ಅಂತ ಹೇಳಿದಾಗ ಡಿಕೆ ಸುರೇಶ್ ಅವರ ಮಾದರಿಯಲ್ಲಿ ಸಿನಿಮಾ ನಟ ಏನಿದ್ದಾರೆ ಧರ್ಮ ಅವರ ಕಡೆಯಿಂದ ಕರೆ ಮಾಡಿಸಿ ಮಾತಾಡಿದ್ರೆ ಅಂತ ನಮಗೆ ಗೊತ್ತಾಯ್ತು. ಮೊದಲು ಡಿಕೆ ಸುರೇಶ್ ಅವರ ಹೆಸರು ಹೇಳ್ಕೊಂಡೇ ಮಾತಾಡಿದ್ರು. ಸೊ ನಮಗೆ ಅದನ್ನ ವಿಚಾರಿಸ್ತಾ ಹೋದಂತ ಸಂದರ್ಭದಲ್ಲಿ ಅವರ ರೀತಿಯಲ್ಲಿ ಸುರೇಶ್ ಅವರ ಮುಖೇನ ಮಾತನಾಡಿಸೋದ್ರ ಬಗ್ಗೆ ಅನುಮಾನಗಳಿದೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಹೀಗಾಗಿ ಈ ಬಗ್ಗೆ ಧರ್ಮೇಂದ್ರ ಇರ್ಬೋದು, ಅವರ ಐಶ್ವರ್ಯ ಗೌಡ ಇರ್ಬೋದು, ಆಕೆಯ ಗಂಡ ಹರೀಶ್ ವಿರುದ್ಧ
ಪ್ರಕರಣ ದಾಖಲಾಗಿರುವಂತದ್ದು. ಸೊ ಈಕೆ ಏನು ಬೌನ್ಸರ್ಸ್ ಗಳನ್ನ ಇಟ್ಕೊಂಡಿರುವಂತದ್ದು, ಡ್ರೈವರ್ ಗಳಿರ್ಬೋದು, ಅವರ ಮ್ಯಾನೇಜರ್ ಗಳಿರ್ಬೋದು, ಬೇರೆ ಬೇರೆಯವ್ರನ್ನ ಕಳಿಸಿ ಹಲವು ಬಾರಿ ಚಿನ್ನಾಭರಣಗಳನ್ನ ತೆಗೆದುಕೊಂಡು ಹೋಗಿದ್ರೆ, ಆದ್ರೆ ಯಾವುದನ್ನು ಕೂಡ ಹಣವನ್ನ ಪೇ ಮಾಡಿಲ್ಲ ಅಂತ ಹೇಳಿರುವಂತದ್ದು. ಈಗ ಹಣವನ್ನ ಕೇಳಿದ್ರೆ ಅವರು ಹಣವನ್ನು ಕೊಡ್ತಿಲ್ಲ, ಸಬೂಬುಗಳನ್ನ ಹೇಳ್ತಾ ಇರುವಂತದ್ದು. ಸೊ ಹಣವನ್ನ ಕೊಡುವುದಾಗಿ ಇದಕ್ಕೆ ಬೇಕಾಗಿರುವಂತ ಎಲ್ಲಾ MOUಗಳನ್ನು ಕೂಡ ಮಾಡ್ಕೊಟ್ಟಿದ್ದಾರೆ. ಅವು ಕೂಡ ನಮ್ಮ ಹತ್ರ ದಾಖಲೆಗಳಿದೆ ಅಂತ ಹೇಳಿ ಸದ್ಯ ದೂರನ್ನ ದಾಖಲು ಮಾಡಿರುವಂತದ್ದು. ಚಂದ್ರ ಲೇಔಟ್ ಪೊಲೀಸರು ಈ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡು ವಿಚಾರಣೆಗೆ ಮುಂದಾಗ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.